ವಿನಯ್ ಸರ್ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ಅಂತಂದ್ರೆ ಈಗ ಸತೀಶ್ ಕಡಬಂಸ್ ಅವರು ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಅದನ್ನ ಸುದೀಪ್ ಅವರ ಒಂದು ರೀಸೆಂಟ್ ಆಗಿ ಬಂದಿರುವಂತಹ ಮಾರ್ಕ್ ಸಾಂಗ್ ಯೂಸ್ ಮಾಡಿದ್ದಾರೆ. ಅದು ಕೂಡ ಹೆಂಗೆ ಅಂತಂದ್ರೆ ಅವ್ರು ವಾಶ್ರೂಮ್ ಅಲ್ಲಿ ಯೂರಿನ್ ಪಾಸ್ ಮಾಡ್ತಿರ್ಬೇಕಾದ್ರೆ ಆ ಒಂದು ಸಾಂಗ್ ನ ಯೂಸ್ ಮಾಡಿದಾರೆ. ಸೊ ಅದಕ್ಕೆ ನೀವು ಆಗಿರ್ಬೋದು, ರಜತ್ ಅವ್ರ ಆಗಿರ್ಬೋದು, ಇಡೀ ಸುದೀಪ್ ಫ್ಯಾನ್ಸ್ ಎಲ್ಲಾನು ಕೂಡ ಒಂದು ಕಮೆಂಟ್ಸ್ ಅನ್ನ ಹಾಕ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ಅಂತ? ಸರ್ ಏನ್ ಹೇಳೋದು ಸರ್, ಅಲ್ಲ ಒಬ್ಬ ಮನುಷ್ಯನ್ಗೆ ಮನುಷ್ಯರ ಬುದ್ಧಿ ಇರ್ಬೇಕು. ನಾಯಿಗಳನ್ನ ಸಾಕೊಂಡು ನಾಯಿ ಬುದ್ಧಿ ಇರಬಾರ್ದು. ಅಟ್ಲೀಸ್ಟ್ ಆ ನಾಯಿಗಳಿಗೆ ನಿಯತ್ ಇರುತ್ತೆ. ತಿಂದು ಮನೆಗೆ ಮನುಷ್ಯನ್ಗಿಂತ ಜಾಸ್ತಿ ನಿಯತ್ ಇರುತ್ತೆ. ಅಂತ ನಾಯಿಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡೋ ಒಬ್ಬ ಮನುಷ್ಯನಿಗೆ ಅಷ್ಟು ನಿಯತ್ತಿಲ್ಲ ಅಂತಂದ್ರೆ ಏನಂತ ಕರಿತೀರಾ ಅವನ್ನ? ಸರ್ 30 ವರ್ಷ ಒಂದು ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ಕೊಂಡು ಒಂದು ಟಾಪ್ ಲೆವೆಲ್ ನಲ್ಲಿ ಹೆಸರು ಮಾಡಬೇಕು ಅಂತಂದ್ರೆ ಇವಾಗಿನ ಕಾಲಕ್ಕೆ ಅದು ಇಂಪಾಸಿಬಲ್ ಸರ್. 30 ವರ್ಷ ಅಲ್ಲ, 3 ವರ್ಷ ಸರ್ವೈವ್ ಆಗೋದೇ ಇಂಡಸ್ಟ್ರಿನಲ್ಲಿ ಇಟ್ ಇಸ್ ಇಂಪಾಸಿಬಲ್. ಅಂತ ಒಬ್ರು ದೊಡ್ಡ ವ್ಯಕ್ತಿ ನಮ್ಮ ಕನ್ನಡ ಇಂಡಸ್ಟ್ರಿಗಾಗ್ಲಿ, ನಮ್ಮ ಕರ್ನಾಟಕಕ್ಕಾಗ್ಲಿ, ನಮ್ಮ ಕನ್ನಡದ ಹೆಸರನ್ನ ಬೇರೆ ರಾಜ್ಯಕ್ಕೆ ತಗೊಂಡೋಗಿ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದಂತ ವ್ಯಕ್ತಿ ಅವರು. ಹೌದು. ಇಲ್ಲಿದ್ಕೊಂಡು ಅದು ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆನಲ್ಲಿ ಅವರು ನಡ್ಸ್ಕೊಳ್ಳೋ ಅಂತ ಒಂದು ವೇದಿಕೆನಲ್ಲಿ ಬಂದು ಇದ್ಕೊಂಡು ಹೆಸರು ಮಾಡಿ, ಆ ಬಿಗ್ ಬಾಸ್ ಬಂದು ನಂದು ಡಿಗ್ರೇಡ್ ಆಗೋಯ್ತು ಹೆಸರು. ಮೊದಲು ಇಂಟರ್ನ್ಯಾಷನಲ್ ಆಗಿದೆ, ಇವಾಗ ಬರೀ ಕರ್ನಾಟಕಕ್ಕೆ ಮಾತ್ರ ಗೊತ್ತು ನಾನು. ಈ ತರ ಎಲ್ಲ ಕಮೆಂಟ್ಗಳು ಮಾಡ್ಕೊಂಡು ಸರ್ ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ನನ್ಗೆ ಫೋರ್ಸ್ ಮಾಡಿ ಅದನ್ನ ಕೊಡು, ಇದನ್ನ ಕೊಡು, ಅದ್ ಕೊಡ್ಸು, ಇದ್ ಕೊಡ್ಸು, ಪಲ್ಚರು ಅಂತೆಲ್ಲ ಮಾತಾಡ್ತಾನೆ. ಇವನು ಕಲ್ಚರ್ ಇದೆಯಾ ಇವನಿಗೆ? ಅಲ್ಲ, ಇವಾಗ ಕಾಮನ್ ಆಗಿ ಏನಂತಂದ್ರೆ ನೀವ್ ಹೇಳ್ತಿರೋದು ನಿಜ ಅಂತಾನೆ ಅನ್ನಿಸ್ತಿದೆ ಅಂತಲ್ಲ, ನಿಜಾನೇ. ಬಿಕಾಸ್ ಯಾಕಂದ್ರೆ ವಾಶ್ರೂಮ್ ಅಲ್ಲಿ ಯಾರು ಕೂಡ ಫೋಟೋಗಳನ್ನ ತಗೊಳ್ಳೋದಿಲ್ಲ, ವಿಡಿಯೋಸ್ ಕೂಡ ಮಾಡ್ಕೊಳ್ಳೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ವಿಡಿಯೋ ಮಾಡ್ಕೊಂಡಿರೋ ಪ್ರಮೋಷನ್, ಈ ಪ್ರಮೋಷನ್ಗೋಸ್ಕರ ಯಾವ ಲೆವೆಲ್ಗೆ ಒಬ್ಬ ವ್ಯಕ್ತಿ ಇಳಿತಾನೆ ಅನ್ನೋದು ಇಲ್ಲಿ ತೋರ್ಸ್ಕೊಡ್ತಾ ಇದಾರೆ. ವಿಡಿಯೋ ಮಾಡ್ಬಿಟ್ಟು ಈ ತರ ಹಾಡ್ ಹಾಕ್ಬಿಟ್ಟು ಬೇಕು ಅಂತ ಪ್ರಮೋಷನ್ ತಗೊಂಡು, ಅದು ಸತೀಶ್ ಕ್ಯಾಡಬಂಸ್ ಫ್ಯಾನ್ ಪೇಜ್ ಕೊಲಾಬ್ರೇಷನ್, ಸತೀಶ್ ಕ್ಯಾಡಬಂಸ್ ಕೊಲಾಬ್ ಮಾಡ್ಕೊಂಡು ಇಂಥ ವಿಡಿಯೋಗಳು ಹಾಕೊಂಡು, ನೀವು ನೆನಪಿದ್ರೆ ನಿಮ್ಗೆ ರಜತ್ ಅವ್ರದ್ದು ಒಂದು ಇಂಟರ್ವ್ಯೂ ನೋಡಿ, ಅವ್ರ ಪಾಡ್ಕಾಸ್ಟ್ ನಲ್ಲಿ ಹೇಳ್ತಾರೆ, ನಾನು ಹುಚ್ಚೆ ಹೋಯ್ದ್ರು ಅದನ್ನ ಇಂಟರ್ನ್ಯಾಷನಲ್ ನ್ಯೂಸ್ ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು. ರೀಸೆಂಟ್ ಆಗಿ ಮಾಡಿದ್ದು. ಹೌದೌದು. ಈ ತರ ಒಂದು ಹಾರ್ಡ್ ಹಾಕ್ಬಿಟ್ಟು ಬೇಕು ಅಂತ ಈ ಪ್ರಮೋಷನ್ಗಳು ತಗೊಂಡೋ ಲೋಕಲ್ ಚೀಪ್ ಥರ್ಡ್ ಕ್ಲಾಸ್ ಬುದ್ಧಿಗಳು ಇರೋಂತ ಥರ್ಡ್ ಕ್ಲಾಸ್ ಮನುಷ್ಯ ಅದನ್ನ ಯೂಸ್ ಮಾಡ್ಕೊಳೋದಕ್ಕೆ ಸುದೀಪ್ ಸರ್ ಹಾಡ್ಬೇಕಾಗಿತ್ತ? ಅಥವಾ ಪ್ರತಿ ಸಲ ಇಂಟರ್ವ್ಯೂನಲ್ಲಿ ಕೂತ್ಕೊಂಡು ಸುದೀಪ್ ಸರ್ ಬಗ್ಗೆ ಮಾತಾಡ್ತಾನಲ್ಲ, ಇವ್ನ್ ಏನ್ ಯೋಗ್ಯತೆ ಇದೆ ಅಂದ್ಬಿಟ್ಟು ಸುದೀಪ್ ಸರ್ ಬಗ್ಗೆ ಮಾತಾಡೋದಕ್ಕೆ ಇವ್ನಿಗೆ? ಅವ್ರ ಅಚೀವ್ಮೆಂಟ್ಸ್ ಏನು, ಅವರು ಮಾಡ್ತಾ ಇರೋದೇನು, ಅವರು ಎಷ್ಟು ಜನಕ್ಕೆ ಏನೇನ್ ಮಾಡಿದ್ದಾರೆ, ಏನಾದ್ರೂ ಇವನಿಗೆ ಬುದ್ಧಿ ಇದೆಯಾ? ಬಾತ್ರೂಮ್ ನಲ್ಲಿ ಉಚ್ಚೆ ಹೊಯ್ಯೋ ಸಾಂಗ್ಗೆ ಕೆಳಗಡೆ ದಾದಾ ಯಾರು ಗೊತ್ತಾ ಅಂತ ಒಂದು ಟ್ಯಾಗ್ ಹಾಕೊಂಡು ಹಾಡ್ ಹಾಕ್ಬೇಕಾಗಿತ್ತ ಸರ್ ಇವನು? ಅಲ್ಲ, ಈಗ ಅವರು ಮಾಡಿರುವಂತಹ ಸಾಂಗ್ಸ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಎಷ್ಟೋ ಜನರ ಸ್ಫೂರ್ತಿ ಇರುತ್ತೆ. ಅಂತ ಒಂದು ಸಾಂಗ್ಸ್ ಅನ್ನ ತಗೊಂಡು ಹೋಗ್ಬಿಟ್ಟು ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅನ್ನೋಂತಹ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು, ಅದು ಕೂಡ ಒಂದು ಪಬ್ಲಿಸಿಟಿ ಗಿಮಿಕ್ಗೋಸ್ಕರ. ಚೀಪ್ ಥರ್ಡ್ ರೇಟೆಡ್ ಪಬ್ಲಿಸಿಟಿ ಸರ್ ಇದು. ತುಂಬಾ ಚೀಪ್ ಆಗಿ ತುಂಬಾ ಥರ್ಡ್ ಕ್ಲಾಸ್ ತರ ಬಿಹೇವ್ ಮಾಡುವಂತ ಕ್ಯಾರೆಕ್ಟರ್ ಇದು. 2 ಲಕ್ಷ, 10 ಲಕ್ಷ, 1 ಕೋಟಿ, 2 ಕೋಟಿ ಅಂತ ಸುಳ್ಳು ಹೇಳ್ಕೊಂಡು, ಹೌದು ನಾನು ಹೇಳ್ತಾ ಇರೋದೇ ಸುಳ್ಳು, ಈ ಸುಳ್ಳನ್ನೇ ಜನ ನಂಬ್ತಾರೆ, ಸುಳ್ಳು ಹೇಳಿದ್ರೇನೆ ಜನ ನನ್ನ ಮೆಚ್ಚೋದು ಅಂತ ಕಮೆಂಟ್ಗಳು ಮಾಡ್ಕೊಂಡು, ಈ ಬದುಕು ಯಾವ್ದಾದ್ರು ಬೇಕಾ ಸರ್ ಇದು? ಥರ್ಡ್ ಕ್ಲಾಸ್ ಬದುಕು. ಅದೇ ಅಲ್ಲ, ಈಗ ಒಂದು ಅವರು ಯೋಚನೆ ಮಾಡ್ಬೇಕು. ಫ್ಯಾಮಿಲಿಗಳಿರುತ್ತೆ, ಅವ್ರಿಗೂ ಫ್ಯಾಮಿಲಿಗಳಿದ್ದಾರೆ, ಅವ್ರನ್ನೆಲ್ಲ ಹೆಂಗ್ ಆಡ್ಕೊಂತಾರೆ ಹೇಳಿ ಜನರು?
ಈ ತರ ಥರ್ಡ್ ಕ್ಲಾಸ್ ಬುದ್ಧಿಗಳು ಮಾಡ್ಕೊಂಡು ಥರ್ಡ್ ಕ್ಲಾಸ್ ತರ ಈ ತರ ವಿಡಿಯೋಗಳು ಮಾಡ್ಕೊಂಡು ಹಾಕೋ ನನ್ನ ಮಕ್ಕಳನ್ನ ಏನಂತ ಕರೀತಾರೆ? ಒಂಚೂರಾದ್ರೂ ಮಾನ ಮರ್ಯಾದೆ ಇದೆಯಾ ಅವನ್ಗೆ? ತುಂಬಾ 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 ರೆಸ್ಪೆಕ್ಟ್ ಕೊಡ್ತಿದ್ದೆ ಆ ಮನುಷ್ಯನಿಗೆ. ಡಾಗ್ ಬ್ರೀಡರು ಸರಿ ಆಯ್ತು, ನಮ್ಮ ಏನೋ ಇಂಟರ್ನ್ಯಾಷನಲ್ ನ್ಯೂಸ್ಗಳು ಮಾಡಿದಾರಂತೆ, ಹಂಗಂತೆ ಹಿಂಗಂತೆ ಅಂತೆಲ್ಲ ಬಂದಾಗ ಹೌದೇನೋ ಇರ್ಬೋದೇನೋ ಅನ್ನೋದು ಒಂದು ಮರ್ಯಾದೆ ಇತ್ತು. ಬಿಗ್ ಬಾಸ್ ಅಂತ ವೇದಿಕೆಯನ್ನು ಯೂಸ್ ಮಾಡಿಕೊಂಡು ಸರ್ ಆಕ್ಚುಲಿ ಕಲರ್ಸ್ ಅವರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ಸರ್. ಬಂದ್ಮೇಲೆ ಒಂದ್ ವರ್ಷ ಬಿಗ್ ಬಾಸ್ ಬಗ್ಗೆ ಆಗ್ಲಿ, ಆ ವೇದಿಕೆ ಬಗ್ಗೆ ಆಗ್ಲಿ, ಯಾರ ಬಗ್ಗೆ ಆಗ್ಲಿ ಮಾತಾಡಬಾರ್ದು ಅನ್ನೋ ಒಂದು ಕಾಂಟ್ರಾಕ್ಟ್ ಇರುತ್ತೆ. ಓಕೆ, ಇವನು ಇಷ್ಟು ಚೀಪ್ ಆಗಿ ಬಿಗ್ ಬಾಸ್ ನನ್ನ ಇದನ್ನ ಡೌನ್ ಮಾಡ್ಬಿಡ್ತು, ಕ್ರೆಡಿಬಿಲಿಟಿನ ಡೌನ್ ಮಾಡ್ಬಿಡ್ತು, ನನ್ನ ಇಂಟರ್ನ್ಯಾಷನಲ್ ಇದ್ದೆ ತಗೊಂಬಂದು ನನ್ನ ಲೋಕಲ್ ಮಾಡ್ಬಿಡ್ತು, ನನ್ನ ಹಂಗ್ ಮಾಡಿದ್ರು, ಒಳಗಡೆ ಹಿಂಗ್ ನಡ್ಸ್ಕೊಟ್ರು, ನಂದು ಕಾಚಾಕದ್ರು, ಇದ್ಕದ್ರು. ಏನ್ ಸರ್ ಭಾಷೆಗಳದು? ಅವನು ಗಿಲ್ಲಿ ಗೆಲ್ಲೋದೇ ಇಲ್ಲ, ಅವ್ನು ಥರ್ಡ್ ಕ್ಲಾಸ್ ನನ್ನ ಮಗ, ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು. ಅದೇನೆ ಅಲ್ಲ, ಇವಾಗ ನನಗನ್ಸೋ ಪ್ರಕಾರ ಏನಂತಂದ್ರೆ ಈಗ ಈ ತುಂಬಾ ಸದ್ಯದ ಮಟ್ಟಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಟ್ರೆಂಡಿಂಗ್ ಇರ್ತಾರೆ ಅವರನ್ನೇ ಇವರು ಟಾರ್ಗೆಟ್ ಮಾಡ್ತಾರ ಅನ್ನುವಂಥದ್ದು. 100% ಸರ್. ಇದು ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ನೇಮ್. ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಥರ್ಡ್ ಕ್ಲಾಸ್ ಆಗ್ಲಿ ಈ ತರ ಅಸಹ್ಯ ವಿಡಿಯೋಗಳು ಮಾಡ್ಕೊಂಡು ಈ ತರ ಅಸಹ್ಯ ಬುದ್ಧಿಗಳು ತೋರಿಸ್ಕೊಂಡು, ದೇವರಾಣೆಗೂ ಹೇಳ್ತೀನಿ, ದಿಸ್ ಇಸ್ cheapest thing that is possible that a person can do. ಒಂದು ಲೈಮ್ ಲೈಟ್ ನಲ್ಲಿ ಇರ್ಬೇಕು ಅಂತ ಇದ್ಕೊಂಡು ಈ ತರ ಚೀಪ್ ಏನ್ ನನ್ ಬಾಯಿನ ಕೆಟ್ಕೆಡ್ದಾಗ ಬರುತ್ತೆ ಸರ್. ಹೇಳ್ ತಿನ್ನೋ ಕೆಲ್ಸಗಳು ಮಾಡ್ತಾರಲ್ಲ ಅಂತ ಜನ ಇವನು. ಅಲ್ಲ, ಗಿಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕಾದ್ರೆ ಗಿಲ್ಲಿ ಸ್ಲಮ್ ಅನ್ನೋಂತಹ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಗಿಲ್ಲಿ ಫ್ಯಾನ್ಸ್ ಕೆಂಗಣ್ಣಿ ಗುರಿಯಾಗಿದ್ರು. ಈಗ ಸುದೀಪ್ ಸರ್ ಅವರ ಒಂದು ಸಾಂಗ್ ಯೂಸ್ ಮಾಡ್ಕೊಂಡು ಸುದೀಪ್ ಸರ್ ಫ್ಯಾನ್ಸ್ ಕೆಂಗಣ್ಣಿ ಗುರಿ ಆಗ್ತಿದ್ದಾರೆ. ನೀವು ಹೇಳ್ದಂಗೆ ಟ್ರೆಂಡಿಂಗ್ ಅಲ್ಲಿರುವಂತವರ ಅಂತವ್ರನ್ನೇ ಒಂದು ಟಾರ್ಗೆಟ್ ಆಗಿ ಇಟ್ಕೊಂಡು ಇವರು ನೇಮ್ ಅಂಡ್ ಫೇಮ್ ಮಾಡೋದಕ್ಕೆ ಗಿಮಿಕ್ ಮಾಡ್ತಿದ್ದಾರೆ ಅಂತ. 100% ನಿಜ ಸರ್. ಇವಾಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನ ಈ ವಿಷಯ ಇಟ್ಕೊಂಡು ಬೇಕಾದ್ರೆ ಅವನು ಪಬ್ಲಿಸಿಟಿ ತಗೊಂತಾನೆ ನೋಡಿ. ನನ್ನ ಬಗ್ಗೆ ಮಾತಾಡಿದ್ರು, ರಜತ್ ಮಾತಾಡ್ದ, ವಿನಯ್ ಗೌಡ ಮಾತಾಡ್ದ. ಗಿಲ್ಲಿ ಅವ್ನ್ ಕಷ್ಟಪಟ್ಟು ಅವ್ನ್ ಜರ್ನಿ ಅವ್ನ್ ಗೊತ್ತು ಸರ್. ಅವ್ನ್ ಮಾಡ್ಕೊಂಡ್ ಬಂದು ಅವ್ನ್ ಗೆದ್ದವನೆ, ಅವ್ನ್ ಚೆನ್ನಾಗ್ ಆಡ್ಕೊಂಬಂದ್ ಗೆದ್ದವನೆ. ಇವನಿಗೆ ಯೋಗ್ಯತೆ ಇದ್ದಿದ್ರೆ ಇವನು ಆಡ್ಬೇಕಾಗಿತ್ತು. ಅದೇ ಗೆದ್ದಿರೋ ಇಡೀ ಕರ್ನಾಟಕ ಗೆಲ್ಸಿರೋ ಒಬ್ಬ ವ್ಯಕ್ತಿನ ಇಟ್ಕೊಂಡು ಇವನು ಚೀಪ್ ಆಗಿ ಮಾತಾಡ್ತಾನೆ. ಇಡೀ ಕರ್ನಾಟಕನ ಎತ್ತಿ ಮೆರ್ಸಿರೋ ಅಂತ ವ್ಯಕ್ತಿ ಇದು ಆಡಿಯೋ ಇಟ್ಕೊಂಡು ರೀಲ್ಗಳು ಮಾಡ್ತಾನೆ, ಉಚ್ಚೆ ಹೋಯ್ತಾ ಇರೋದು. ಇವನ್ ಮನುಷ್ಯನ? ಇವನು ಹೊಟ್ಟೆಗೆ ಅನ್ನ ತಿಂತಾನ? ಇವ್ನಿಗೆ ಆಕ್ಚುಲಿ ಏನ್ ಗೊತ್ತಾ ಸರ್, ಹೊಟ್ಟೆಗೆ ಅನ್ನ ತಿನ್ನೋ ಮನುಷ್ಯರು ಯಾರು ಈ ತರ ಕೆಲ್ಸಗಳು ಮಾಡೋದಿಲ್ಲ. ಇವನ್ಗೆ ಡಾಗ್ ಸತೀಶ್ ಅಲ್ಲ ಹೆಸರು, ಇನ್ಮೇಲೆ ಹೇಲ್ ಸತೀಶ್ ಅಂತ ಕರಿಬೇಕು. ತಿನ್ನೋದೇ ಅದು ಅವನು. ದೇವರನಿಗೂ ಹೇಳ್ತೀನಿ, ಹೊಟ್ಟೆಗೆ ಅನ್ನ ಅಂತೂ ತಿನ್ನೋದಿಲ್ಲ ಅವನು. ಇದನ್ನ ದಯವಿಟ್ಟು ಹಾಕಿ ಅವನಿಗೆ ತಲುಪ್ಲಿ. ಇದು ಹೇಳ್ ತಿನ್ನೋ ಬುದ್ಧಿ ಬಿಟ್ಬಿಟ್ಟು ಅನ್ನ ತಿನ್ನೋ ಮನುಷ್ಯನ್ ತರ ಬಾಳ್ಲಿ, ಥರ್ಡ್ ಕ್ಲಾಸ್ ಬುದ್ಧಿ ಬಿಟ್ಬಿಡ್ಲಿ ಅಂತ. ಅಲ್ಲ, ಈಗ ಕಾಮನ್ ಆಗಿ ಏನಾಗುತ್ತೆ ಅಂತ ಸರ್, ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ನಾವು ಆಸ್ ಎ ಪಬ್ಲಿಕ್ ಫಿಗರ್ ಆಗಿದ್ದೀವಿ ಅಂತಂದಾಗ ನಾವು ಒಂದು ವಿಡಿಯೋನ ಪೋಸ್ಟ್ ಮಾಡ್ತಿದೀವಿ ಅಂದ್ರೆ 10 ಬಾರಿ ಯೋಚನೆ ಮಾಡ್ಬೇಕಾಗುತ್ತೆ. ಅಂಡ್ ಹಾಗೇನೆ ಆ ಪೋಸ್ಟ್ ಮಾಡಿದ್ಮೇಲೆ ನೋಡಿರುವಂತಹ ವ್ಯೂವರ್ಸ್ ಏನಿದ್ದಾರೆ ಅವ್ರ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅನ್ನುವಂಥದ್ದು ಒಂದೆರಡು ಕಮೆಂಟ್ಸ್ ಗಳ ಮೂಲಕನೇ ಗೊತ್ತಾಗ್ಬಿಡುತ್ತೆ. ಅಂತ ಒಂದು ಸಂದರ್ಭದಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಇದ್ಯಾಕೋ ಬೇರೆ ತರನೇ ಟರ್ನಿಂಗ್ ಪಡ್ಕೊಳ್ತಾ ಇದೆ, ಸೊ ಇಂತ ಒಂದು ಸಂದರ್ಭದಲ್ಲಿ ನಾನು ಇದನ್ನ ಹೈಡ್ ಮಾಡ್ಬೇಕು, ಇಲ್ಲ ಅಂತಾನೆ ಡಿಲೀಟ್ ಮಾಡ್ಬಿಡ್ಬೇಕು. ಬಿಕಾಸ್ ಯಾಕಂತಂದ್ರೆ ನಾನೇನಾದ್ರೂ ಕೊಡ್ತಾ ಇರೋವಂಥದ್ದು ರಾಂಗ್ ಮೆಸೇಜ್ ಆಗ್ತಿದ್ಯಾ ಅನ್ನುವಂತ ಥಿಂಕಿಂಗ್ ಆದ್ರೂ ಬರುತ್ತೆ. ಸೊ ಬಟ್ ಅಷ್ಟೊಂದು ಬೇಕಾಗಿರೋದೇ ಇದು ಸರ್. ಅವನಿಗೆ ಇನ್ನ ಡಿಲೀಟ್ ಮಾಡಿಲ್ಲ ನೋಡಿ ಅವನು ವಿಡಿಯೋನ. ಅದೇನೆ ಈಗ ನಾನು ಇದರಿಂದ ಏನಾಗತ್ತೆ ಅಂದ್ರೆ ಸರ್ ಇವಾಗ ಸುದೀಪ್ ಸರ್ದು ನೋಡಿ ಹೆಸರು ಗೊತ್ತು, ಅವ್ರು ಏನು ಯಾವ ಲೆವೆಲ್ ನಲ್ಲಿ ಇದಾರೆ ಅಂತ. ಇವನು ಅವ್ರ ಹೆಸರನ್ನ ಯೂಸ್ ಮಾಡ್ಕೊಂಡು ಇವನು ಆ ಲೆವೆಲ್ ಬರೋದಕ್ಕೆ ಆಗೋದಿಲ್ಲ. ಬಟ್ ಇದರಿಂದ ಒಬ್ಬ ಮನುಷ್ಯನ್ಗೆ ಮಾನಸಿಕವಾಗಿ ಎಷ್ಟು ಹರ್ಟ್ ಆಗತ್ತೆ, ಅವ್ರ ಫ್ಯಾಮಿಲಿ ಏನಾಗತ್ತೆ, ಹೌ ದೇ ಗೋ ಥ್ರೂ ಆಲ್ ದಿಸ್ ನಾನ್ ಸೆನ್ಸ್ ಅನ್ನೋದು ಒಬ್ಬ ಮನುಷ್ಯನ್ ಗೊತ್ತಿರ್ಬೇಕು. ಅದೇನೆ
ಒಂದು ಫ್ಯಾಮಿಲಿ ಇರೋವಂಥವ್ರು, ಒಬ್ರು ಗೌರವ, ಇಷ್ಟು ವರ್ಷ ಗೌರವ ಸಂಪಾದಿಸ್ಕೊಂಡು ಬಂದಿರೋವಂಥವ್ರು ಅವ್ರ ಹೆಸರನ್ನ ಯೂಸ್ ಮಾಡ್ಕೊಂಡು ಅವ್ನು ಏನ್ ಮಾತಾಡ್ತಾನೆ ಸರ್, ಕಲ್ಚರ್ ಇಲ್ಲ ಅನ್ನೋದು. ಇವನಿಂದ ಕಲಿಬೇಕಾ ಕಲ್ಚರು? ಈ ಹೇಳ್ತಿನೋ ಮನುಷ್ಯನಿಂದ ಅಂತವ್ರ ಕಲ್ಚರ್ ಕಲಿಬೇಕಾ? ಇವನಿಗೆ ಬುದ್ಧಿ ಇಟ್ಕೊಂಡು ಮಾತಾಡ್ತಾನ, ಲದ್ದಿ ಇಟ್ಕೊಂಡು ಮಾತಾಡ್ತಾನ ಸರ್ ತಲೆನಲ್ಲಿ ಇವನು? ಇವನಿಗೆ ಯಾರು ಫೋರ್ಸ್ ಮಾಡಲಿಲ್ಲ ಸರ್, ಇವನ್ ಬಟ್ಟೆ ಕೊಟ್ಬಿಡು, ಇವನ್ ಗ್ಲಾಸ್ ಕೊಟ್ಬಿಡು, ಇದೆಲ್ಲ ಬರ್ಮಾ ಬಜಾರಿಂದ ತಗೊಂಡ್ ಬಂದಿರೋ ಅಂತ ಐಟಮ್ಗಳನ್ನ ಕೊಟ್ಬಿಡು ಅಂತ ಯಾರು ಫೋರ್ಸ್ ಮಾಡೋದಿಲ್ಲ. ಅದೊಂದು ಫನ್ ಫ್ಯಾಕ್ಟರು. ಇವನ್ ಬಾಯ್ನಲ್ಲಿ ಏನ್ ಇಟ್ಕೊಂಡಿದ್ನಂತೆ ಅವತ್ತು ಸ್ಟೇಜ್ ಮೇಲೆ ಮಾತಾಡ್ದಿರಾ? ನಾನು ಮಾತಾಡ್ದೆ, ಡಿಲೀಟ್ ಮಾಡ್ಬಿಟ್ಟವ್ರೆ, ಅದು ಇದು ಒಂದು ಕತೆ ಹೇಳ್ತಾನಲ್ಲ, ನಾನು ಅಲ್ಲಿದ್ದೀನಿ ಸರ್ ಸಾಕ್ಷಿಯಾಗಿ. ಬಾಯ್ನಲ್ಲಿ ಏನ್ ಇಟ್ಕೊಂಡಿದ್ದ ಅವನು ಅವತ್ತು ಸ್ಟೇಜ್ ಮೇಲೆ ಕೇಳಿದಾಗ? ಇಟ್ ವಾಸ್ ಫಾರ್ ಫನ್ ಅಂತ ಕೂಡ ಹೇಳಿದ್ದಾರೆ. ಇವನು ಹಾಕೋ ಬಟ್ಟೆ, ಇವನು ಹಾಕೋ ಗ್ಲಾಸು, ಅದು ಸುದೀಪ್ ಸರ್ ಇವ್ನಿಗೆ ಹೇಳಿ ಬೇರೆಯವ್ರಿಗೆ ಕೊಡಿಸ್ಬೇಕಾ ಸರ್? ಅವ್ರು ಹಾಕೋ ಒಂದೊಂದು ವಾಚ್ ಆಗ್ಲಿ, ಒಂದೊಂದು ಗ್ಲಾಸ್ ಆಗ್ಲಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬಂದು ಹೇಳ್ಕೊಂಡಿದ್ದಾರೆ ಅವರು. ಒಂದು ಮಗುಗೆ ಸ್ಟೇಜ್ ಮೇಲೆ ಒಂದು ಬ್ರೇಸ್ಲೆಟ್ ತೆಗೆದು ಕೊಟ್ರು. ಜ್ಞಾಪಕ ಇದೆಯಾ ನಿಮ್ಗೆ? ಹೋದ್ ವರ್ಷ ಅವ್ರ ಅಮ್ಮನ್ ನೆನಪಿಗೋಸ್ಕರ ಒಂದು ಸಾಂಗ್ ಅನ್ನ ಸುದೀಪ್ ಸರ್ಗೆ ಡೆಡಿಕೇಟ್ ಮಾಡಿದಾಗ ಒಂದು ಬ್ರೇಸ್ಲೆಟ್ ಅನ್ನ ಹೌದು, ಬ್ರೇಸ್ಲೆಟ್ ನ ಕೊಟ್ರು. ಅದ್ರ ವ್ಯಾಲ್ಯೂ ಎಷ್ಟು ಗೊತ್ತಾ ಸರ್ ನಿಮ್ಗೆ? ಅದು ವ್ಯಾಲ್ಯೂ ಎಷ್ಟು ಗೊತ್ತಾ ಸರ್ ನಿಮ್ಗೆ, ಆ ಬ್ರೇಸ್ಲೆಟ್ ವ್ಯಾಲ್ಯೂ? ಸರ್ ನನಗೆ ಸೀರಿಯಸ್ಲಿ ಗೊತ್ತಿಲ್ಲ. ಒಂದಷ್ಟು ಊಹಾಪೋಹಗಳಾಯ್ತು ಸೋಷಿಯಲ್ ಮೀಡಿಯಾದಲ್ಲಿ, ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಆ ಮಗು ಕೂಡ ಕೇಳಿದೆ, ಆ ಮಗುನು ಕೂಡ ಹೇಳಿಲ್ಲ. ನನ್ಗೆ ಸುದೀಪ್ ಸರ್ ಆ ಗಿಫ್ಟ್ ಕೊಟ್ಟಿರೋದೇ ನಂಗೆ ದೊಡ್ಡದು. ಅಂತದಕ್ಕೆಲ್ಲಾನು ನಾನು ಬೆಲೆನೂ ಕೇಳಕ್ ಹೋಗಲ್ಲ. ಅಂಡ್ ಅವ್ರು ಕೊಟ್ಟಿರೋದನ್ನ ನಾನು ಲೈಫ್ ಲಾಂಗ್ ಉಳಿಸ್ಕೊಂತೀನಿ ಅಂತ ಆ ಹುಡುಗನ್ ಪೇರೆಂಟ್ಸ್ ಹಾಗೇನೆ ಆ ಹುಡುಗನು ಕೂಡ ಹೇಳಿದ್ರು ಸರ್. ಅಷ್ಟು ಸರ್, ಆ ಜನರೇಷನ್ ಹುಡುಗ ಇನ್ನ ಅವ್ನು ಹುಟ್ಟು ಇರ್ಲಿಲ್ಲ. ಸುದೀಪ್ ಸರ್ ಹೆಸರು ಮಾಡಿದಾಗ ಅಥವಾ ಒಂದು ನಮ್ ಕನ್ನಡಕ್ಕೆ ಒಂದು ಇದು ತಂದ್ಕೊಟ್ಟಾಗ ಆ ಹುಡುಗನ್ ಗೊತ್ತು ಏನ್ ವ್ಯಾಲ್ಯೂ ಇದೆ ಅನ್ಬಿಟ್ಟು. ಈ ಅಪ್ಪ ಮೂರ್ಖತೆ ವಯಸ್ಸಾಗಿದ್ರು ಗೊತ್ತಿಲ್ವಾ ಇವನಿಗೆ? ಆ ಬ್ರೇಸ್ಲೆಟ್ ಸರ್, ಇಟ್ ಇಸ್ ನಥಿಂಗ್ ಲೆಸ್ ದೆನ್ 40-50 lakhs ಪ್ಲಾಟಿನಮ್ ಬ್ರೇಸ್ಲೆಟ್ ಅವ್ರ ಕೈನಲ್ಲಿ ಬಿಚ್ಚಂಗ್ ಕೊಟ್ಟಿದ್ದಾರೆ. ಅವ್ರಿಗೆ ಕಲ್ಚರ್ ಬಗ್ಗೆ ಹೇಳ್ಕೊಡ್ತಾನ ಸರ್ ಇವರು? ಇವ್ನ್ ಬಂದು ಯಾವ್ದೋ ಥರ್ಡ್ ಕ್ಲಾಸ್ ಬುದ್ಧಿಗಳು ಮಾಡ್ಕೊಂಡು ಇಷ್ಟು ಲಕ್ಷ ಹಾಕೊಂಡಿದೀನಿ ನೋಡಿ, ಟ್ಯಾಗ್ ಹಾಕೊಂಡ್ ಬಂದಿದೀನಿ, ಇದು ಇಷ್ಟು ಲಕ್ಷ ಶರ್ಟ್, ಇಷ್ಟು ಲಕ್ಷ ಪ್ಯಾಂಟು ಅನ್ಕೊಂಡು ಬೋಗಸ್ ಬಿಟ್ಕೊಂಡು ತಿರ್ಗೋ ಅಂತ ನನ್ ಮಗ ಇವನು ಕಲ್ಚರ್ ಬಗ್ಗೆ ಮಾತಾಡ್ತಾನ? ಏನ್ ಸರ್ ಗೊತ್ತು ಇವನಿಗೆ ಕಲ್ಚರ್ ಬಗ್ಗೆ? ಸುದೀಪ್ ಸರ್ ಬಗ್ಗೆ ಏನ್ ಸರ್ ಗೊತ್ತು ಇವನಿಗೆ? ಯಾರ ಹೆಸರಾದ್ರೂ ಹೇಳ್ಕೊಂಡು ಹಾಳಾಗೋಗ್ಲಿ, ಅವನು ಒಬ್ಬ ಗೌರವ ಇರೋ ಅಂತ ಮನುಷ್ಯ, ಇಷ್ಟು ವರ್ಷ ನಮ್ ಕನ್ನಡ ಇಂಡಸ್ಟ್ರಿಗೆ ದುಡ್ದಿರೋ ಅಂತ ಮನುಷ್ಯ, ಸಾವಿರಾರು ಲಕ್ಷಾಂತರ ಜನರಿಗೆ ಹೆಲ್ಪ್ ಮಾಡ್ತಾ ಇರುವಂತ ಒಬ್ಬ ಮನುಷ್ಯ. ಆ ಮನುಷ್ಯನಿಗೆ ಕಲ್ಚರ್ ಇಲ್ಲ ಅನ್ನೋ ಅನ್ಕಲ್ಚರ್ಡ್ ನನ್ ಮಗ ಇವನು. ಈಗ ಫೈನಲ್ ಯಾವ ರೀತಿ ಲೀಗಲ್ ಆಕ್ಷನ್ ಏನಾದ್ರು ಹೋಗ್ತಿದಾರಾ ಏನು ಹೆಂಗೆ ಅಂತ? ಇಲ್ಲ ಸರ್, ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರು ಸರ್? ನೀವು ಕೊಟ್ಟಿದ್ರಾ ಅಥವಾ ಹೆಂಗೆ ಅಂತ? ಸುದೀಪ್ ರಜತ್, ನಾನು ಮತ್ತೆ ಸುದೀಪ್ ಸರ್ ಅವರ ಫ್ಯಾನ್ ಅಸೋಸಿಯೇಷನ್ ಒಂದಿದೆ, ನವೀನ್ ಗೌಡ ಅಂದ್ಬಿಟ್ಟು, ಅವರು ಇದನ್ನ ಡಿಫಾಮೇಶನ್ ಕೇಸ್ ಹಾಕೇ ಹಾಕ್ತೀವಿ ಸರ್. ಸುದೀಪ್ ಸರ್ ನಮ್ಗೆ ತಡೆದ್ರು ಪರವಾಗಿಲ್ಲ, ನಾವು ಬಿಟ್ಕೊಡೋದಿಲ್ಲ ಸರ್ ಅದನ್ನ. ಅವ್ನ್ ಮರ್ಯಾದೆ ಕಳಿಯುವಂತ ಕೆಲಸ ಮಾಡಿದಾನ ಅವನು. ಅವ್ನು ಯಾವ ನನ್ ಮಗನೂ ಅಲ್ಲ. ಅವನು ಇದನ್ನ ಇಟ್ಕೊಂಡೆ ಅವ್ನು ಪಬ್ಲಿಸಿಟಿ ತಗೊಳೋದಕ್ಕೆ ಸ್ಟೆಂಟ್ಗಳು ಮಾಡ್ತಿರೋದು. ಅವನಿಗೆ ಒಂದು ಪಾಠ ಕಲೀಲೇಬೇಕು ಸರ್ ಅವನು. ನಾವು ತಪ್ಪುಗಳು ಮಾಡಿದೀವಿ, ಆ ತಪ್ಪುಗಳಿಂದ ಪಾಠ ಕಲ್ತಿದೀವಿ, ಇನ್ನೊಂದ್ಸಲಿ ಮಾಡಬಾರ್ದು ಅನ್ನೋದು. ಗೌರ್ಮೆಂಟ್ ಇಂದ ಲೀಗಲ್ ಆಗಿ ಆಕ್ಷನ್ ತಗೊಂಡು ಅವನ ಮೇಲೆ ಈ ತಪ್ಪುಗಳನ್ನ ಅವನು ಮಾಡದೇ ಇರೋ ಅವನ್ಗೆ ಗ್ಯಾರಂಟಿ ಲೀಗಲ್ ಆಕ್ಷನ್ ತಗೊಳ್ಬೇಕು. ಆ ರೀತಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಖಂಡಿತವಾಗ್ಲೂ ಸರ್, ಥ್ಯಾಂಕ್ ಯು. ಮತ್ತೇನಾದ್ರೂ ಹೇಳೋದಕ್ಕೆ ಬಯಸ್ತೀರಾ ಸರ್? ಇವನು ಬುದ್ಧಿ ಇದ್ರೆ ಇದನ್ನೆಲ್ಲ ತಿದ್ಕೊಂಡು ಒಬ್ಬ ಸೆಲೆಬ್ರಿಟಿ ಅಂತ ಇವನೇನ್ ಅನ್ಕೊಂಡಿದಾನೋ ಆ ಹೆಸರನ್ನ ಉಳಿಸ್ಕೊಂಡು ಹೋಗ್ತಾನೆ. ಬುದ್ಧಿ ಇಲ್ಲ, ನನಗೆ ಲದ್ದಿ ಇದೆ ಅಂದ್ರೆ ಗೊತ್ತಲ್ಲ ಹೆಸರು, ಡಾಕ್ ಸತೀಶ್ ಅಲ್ಲ. ಇನ್ ಮುಂದಕ್ಕೆ ನಾನು ತಿರ್ಗಾ ಅದನ್ನ ಹೇಳೋದಕ್ಕೆ ಇಷ್ಟ ಪಡೋದಿಲ್ಲ. ಆ ಹೆಸರಿಂದಾನೇ ಫೇಮಸ್ ಆಗ್ತಾನೆ ಇನ್ ಮುಂದಕ್ಕೆ.
ಎನಿವೆ ಸರ್, ಥ್ಯಾಂಕ್ ಯು ಒಂದಷ್ಟು ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಕ್ಕೆ. ಯಾಕಂತಂದ್ರೆ ಸುದೀಪ್ ಸರ್ ಮೇಲಾಗಿರ್ಬೋದು, ಅವ್ರು ಮಾಡಿರುವಂತಹ ಹೆಸರ ಮೇಲಾಗಿರ್ಬೋದು, ಅವ್ರು ಮಾಡಿರುವಂತಹ ಸಿನಿಮಾಗಳ ಮೇಲಾಗಿರ್ಬೋದು, ಇಡೀ ಕರ್ನಾಟಕ ಎಷ್ಟು ರೆಸ್ಪೆಕ್ಟ್ ಇಟ್ಕೊಂಡಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಹಾಗೇನೆ ನೀವು ಕೂಡ ಅವ್ರ ಜೊತೆ ಇಟ್ಕೊಂಡು ಸಾಕಷ್ಟು ವಿಚಾರಗಳನ್ನ ಕಲ್ತಿದ್ದೀರಾ. ಅವರ ಮೇಲಿರುವಂತಹ ಅಭಿಮಾನದಿಂದಾನೇ ಇವತ್ತು ನಮ್ ಜೊತೆ ಮಾತನಾಡಿದ್ರಿ ಕೂಡ. ಥ್ಯಾಂಕ್ ಯು. ನಾನು ಕಾಲ್ ಮಾಡಿದ ತಕ್ಷಣ ನಿಮ್ಮ ಒಂದಷ್ಟು ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸಿಗ್ತೀನಿ ಮತ್ತೆ ನಾನು ನಿಮ್ಗೆ. ರೈಟ್ ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.